ಹಾಯ್, ಹಲೋ, ನಮಸ್ತೆ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಜ್ಞಾನಧರಿತ್ರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತು ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅನ್ನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಯಾವುದಪ್ಪ ಅಂತಂದ್ರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇರುತ್ತೆ. ಏನಪ್ಪ ಆ ಗೊಂದಲ ಅಂತ ಅಂದ್ರೆ, ನಾವು ಯಾವ ಕಾಲೇಜು ಚಾಯ್ಸ್ ಮಾಡ್ಬೇಕು ಸರ್? ಸಾಕಷ್ಟು ಆಪರ್ಚುನಿಟೀಸ್ಗಳಿದಾವು, ಕರ್ನಾಟಕದಲ್ಲಿ ಸಾಕಷ್ಟು ಕಾಲೇಜಸ್ಗಳಿದಾವು. ಸೊ ಆ ಎಲ್ಲ ಕಾಲೇಜಸ್ಗಳೊಳಗೆ ನಾವು ಯಾವ ಕಾಲೇಜಸ್ಗಳನ್ನ ಚೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ನಲ್ಲಿ ಹಲವಾರು ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅಂತ ಒಂದು ವಿದ್ಯಾರ್ಥಿಗಳಿಗಾಗಿ ಈ ಒಂದಿಷ್ಟು ಸಜೆಷನ್ಸ್ ನಮ್ಮ ಒಂದು ಕೋಚಿಂಗ್ ಕ್ಲಾಸಸ್ಗಳಿಂದ. ಸೊ ಫಸ್ಟ್ ನೋಡ್ರಿ, ನಿಮ್ಮ ಹತ್ರ ಇರ್ತಕ್ಕಂಥ ರಿಸೋರ್ಸಸ್ಗಳು ಅಂದ್ರೆ ಸಂಪನ್ಮೂಲಗಳು ಏನೇನ ಇದಾವೆ. ಓಕೆನಾ? ನಿಮ್ಮ ಫ್ಯಾಮಿಲಿಯ ಎಕನಾಮಿಕ್ ಕಂಡೀಷನ್ಸ್ನ ಫಸ್ಟ್ ನೋಡ್ಕೊಳ್ರಿ. ಓಕೆ, ನಮ್ಮ ತಂದೆ ಇಷ್ಟು, ಯಾಕಂದ್ರೆ ಫೀಸ್ಗಳು ಒಂದೊಂದು ಕಾಲೇಜ್ ಒಳಗೆ ಸಾಕಷ್ಟು ಫೀಸ್ಗಳಿದಾವೆ. ಇಲ್ಲಿ 2 ಲಕ್ಷದವರೆಗೂ ಕಾಲೇಜ್ ಫೀಸ್ಗಳಿದಾವೆ. ಸೊ ಹಾಗಾಗಿ ಫಸ್ಟ್ ನಿಮ್ಮ ಮನೆಯ ಆರ್ಥಿಕ ಸ್ಥಿತಿಯನ್ನ ನೋಡ್ಕೊಳ್ರಿ. ಆಮೇಲೆ ಇನ್ನೊಂದು ಚೂಸ್ ಮಾಡ್ಕೊಳ್ರಿ, ನೀವು ಹಾಸ್ಟ್ಲಿಗೆ ಹೋಗ್ಬೇಕು ಅಥವಾ ಮನೆಯಿಂದ ಓಡಾಡ್ಬೇಕು ಅಂತ. ಯಾಕಪ್ಪ ಅಂದ್ರೆ ಕೆಲವು ಕಡೆ ಹಳ್ಳಿಗಳೊಳಗೆ ಕಾಲೇಜ್ ಫೆಸಿಲಿಟಿಗಳು ಇರಲ್ಲ. ಸೊ ಹಾಸ್ಟೆಲ್ಗೆ ಸೇರ್ಸೋಣ ಅನ್ನೋದು ಕೆಲವೊಂದು ಪೇರೆಂಟ್ಸ್ ಅಲ್ಲಿ ಪ್ಲಾನ್ ಇರುತ್ತೆ. ಅದೇ ರೀತಿ ವಿದ್ಯಾರ್ಥಿಗೂ ಕೂಡ ಅದೇ ಇಷ್ಟ ಆಗಿರುತ್ತೆ. ಸೊ ಹಾಗಾಗಿ ಏನ್ ಮಾಡ್ರಪ್ಪ ಅಂತಂದ್ರ, ಫಸ್ಟ್ ರಿಸೋರ್ಸ್ಗಳನ್ನ ಅಂದ್ರೆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸ್ರಿ. ನಮ್ಗೆ ಎಷ್ಟು ಕಾಸ್ಟ್ ಒಳಗೆ ಆಗ್ಬೇಕು, ಸೊ ನಾವು ಎಷ್ಟು ಯಾವ ರೀತಿ ನಾವು ಹಾಸ್ಟೆಲ್ಗೆ ಹೋಗ್ಬೇಕಾ ಅಥವಾ ಡೈಲಿ ರೆಗ್ಯುಲರ್ ಸ್ಕೂಲಿಂದಾನೇ ಕಾಲೇಜ್ ಮನೆಯಿಂದಾನೇ ಓಡಾಡ್ಬೇಕಾ? ಸೊ ಇದೆಲ್ಲದನ್ನ ಫಸ್ಟ್ ನೀವೇನು ಕ್ಲಾರಿಟಿ ತಗೊಳ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಕ್ಲಾರಿಟಿ ಆಫ್ ಚೂಸಿಂಗ್ ಅ ಕಾಂಪಿಟೇಟಿವ್ ಎಕ್ಸಾಮ್ಸ್. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನೀವು ಸೈನ್ಸ್ ಸ್ಟ್ರೀಮಿಗೆ ಹೋದ್ರಿ ಅಂದ್ರೆ ಅಲ್ಲಿ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಇರ್ತವೆ. ಸೊ ನೀಟ್ ಅಂತ ಇರುತ್ತೆ, JEE ಅಂತ ಇರುತ್ತೆ, ಕರ್ನಾಟಕ CET ಅಂತ ಇರುತ್ತಾ. ಸೊ ಫಸ್ಟು ಇವಿಷ್ಟರೊಳಗೆ ಯಾವ್ದಾರ ಒಂದನ್ನು ಚೂಸ್ ಮಾಡ್ಬೇಕು. ನೀವು ಒಂದನ್ನ ಹಿಡ್ಕೊಂಡು ಎಲ್ಲದಕ್ಕೂ ಬರೆಯೋದು ಅದು ರಾಂಗ್ ಆಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ನೀಟಿನ ರಿಕ್ವೈರ್ಮೆಂಟ್ ಇರೋದೇನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ 3 ಸಬ್ಜೆಕ್ಟ್ಗಳನ್ನೇ ತರೋ ಆಗ್ಬೇಕಾಗತ್ತೆ ಕಂಪೇರಿಟಿವ್ಲಿ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಲಿಸಿದ್ರೆ. ಸೊ ಹಾಗಾಗಿ ಫಸ್ಟ್ ಕ್ಲಾರಿಟಿ ತಗೊಳ್ರಿ. ಒಂದ ನೀಟ್ ಥ್ರೂ MBBS ಗೆ ಹೋಗ್ರಿ, ಅಥವಾ JEE ಥ್ರೂ ಇಂಜಿನಿಯರಿಂಗ್ ಸೀಟ್ ಹೋಗ್ರಿ. ಓಕೆ, ಈ ರೀತಿ ಫಸ್ಟ್ ನಿಮ್ಮ ಹತ್ರ ಏನಿರ್ಬೇಕಪ್ಪ ಅಂತಂದ್ರ ಪಕ್ಕಾ ಕ್ಲಾರಿಟಿ ಇರ್ಬೇಕು. ಆ ಕ್ಲಾರಿಟಿ ಇತ್ತು ಅಂದ್ರೆ ಏನನ್ನಾದ್ರೂ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರ, ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಕೆಪಬಿಲಿಟಿ. ಫಸ್ಟ್ ನಿಮ್ಮ ಹತ್ರ ಇರ್ತಕ್ಕಂತಹ ನಿಮ್ಮ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಯಾವ ರೀತಿ ಸರ್ ಸಾಮರ್ಥ್ಯ ಅರ್ಥ ಮಾಡ್ಕೊಳ್ಳೋದಪ್ಪ ಅಂತಂದ್ರ, ಸೊ ನೋಡ್ರಿ, ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕು. ಫಸ್ಟ್ ಇದ್ರ ಸಿಲೆಬಸ್ ತಗೊಳ್ರಿ. ನೀಟಿನ ಸಿಲೆಬಸ್ ತಗೊಳ್ರಿ, JEE ಸಿಲೆಬಸ್ ತಗೊಳ್ರಿ, ಕರ್ನಾಟಕ CET ಸಿಲೆಬಸ್ ತಗೊಳ್ರಿ. ಅದೇ ರೀತಿ ಅದರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ತಗೊಳ್ರಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ 10th ಮುಗಿಸಿ ಸರ್ ಒಂದೇ ಸತಿ ಅರ್ಥ ಆಗಲ್ಲ, ನಿಮ್ಗೆ ಇನ್ ಕೇಸ್ ಏನಾರ ಒಂದೇ ಒಂದು ಕ್ವಶನ್ಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸಾಕು. ಫಸ್ಟ್ ಸೈನ್ಸ್ ಅಂತಕ್ಕಂಥದ್ದು ಇಂಟ್ರೆಸ್ಟ್ ತಗೋಬೇಕಾಗತ್ತ. ನಾನು ಹಿಂದಿನ ವಿಡಿಯೋ ಒಳಗೆ ಹೇಳೀನಿ, ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಬರ್ಬೇಕು ಅಂದ್ರ ನೀವು ಜಸ್ಟ್ 8th 9th 10th ಸೈನ್ಸ್ ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದ್ರಿ ಅಂತ ನಿಮ್ಗೆ ಅನ್ಸಿತ್ತಂದ್ರ ನೀವು ಈಸಿಯಾಗಿ ಈ ಒಂದು PU ಸೈನ್ಸ್ ಅನ್ನ ಈಸಿಯಾಗಿ ತಗೋಬಹುದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಇನ್ ಕೇಸ್ ತುಂಬಾ ಸೋಷಿಯಲ್ ಇಂಟ್ರೆಸ್ಟ್ ಐತಿ, ಸೊ ಅಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಹಲವಾರು ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ತಾವ. ಆ ಗೌರ್ಮೆಂಟ್ ಎಕ್ಸಾಮಿಗೆ ಮೇನ್ ಆಗಿ ಬೇಕಾಗಿರೋದೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ, ಸ್ವಲ್ಪ ಸೈನ್ಸ್, ಸ್ವಲ್ಪ ಮ್ಯಾಥ್ಸ್, ಸೊ ಕರೆಂಟ್ ಅಫೇರ್ಸ್, ಈ ತರ. ಸೊ ನಿಮ್ಮ ಒಂದು ಕೆಪಬಿಲಿಟಿನ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ನನಗೆ ಸೋಷಿಯಲ್ ಇಷ್ಟನು, ಯಾಕಂದ್ರೆ ಪ್ರತಿಯೊಂದು ಫೀಲ್ಡಿಗೂ ಅದರದ್ದೇ ಆಗಿರ್ತಕ್ಕಂಥ ವ್ಯಾಲ್ಯೂಗಳಿದಾವೆ. ಸೊ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೀವೇನ್ ಗಮನ ಹರಿಸ್ಬೇಕಪ್ಪ ಅಂತಂದ್ರ, ಫ್ಯಾಕಲ್ಟೀಸ್ ಅಂಡ್ ರಿಸಲ್ಟ್ಸ್ ಮೋರ್ ಇಂಪಾರ್ಟೆಂಟ್ ದನ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ಕಾಲೇಜ್. ಸೊ ಸಾಕಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಆ ಕಾಲೇಜ್ ಒಳಗೆ 100% ರಿಸಲ್ಟ್ ಇರುತ್ತೆ ಅಂತ ಹೇಳಕ್ ಬರಲ್ಲ. ಸೊ ಹಾಗಾಗಿ ಫಸ್ಟ್ ಅಲ್ಲಿ ಫ್ಯಾಕಲ್ಟೀಸ್ ಯಾರದಾರೆ, ಸೊ ಅವರೆಲ್ಲ ಯಾವ ರೀತಿ ಟೀಚ್ ಮಾಡ್ತಾರೆ, ಸೊ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಅದರ್ ದೆನ್ ಇನ್ಫ್ರಾ. ಸೊ ಇನ್ಫ್ರಾ ಏನ್ ಮಾಡುತ್ತಪ್ಪ ಅಂದ್ರೆ ಜಸ್ಟ್ ಒಂದು ಫಿಸಿಕಲ್ ಅಟ್ರಾಕ್ಷನ್ ಕೊಟ್ಟಿರುತ್ತೆ. ಸೊ ಅದರ ಬದಲು ನೀವೇನ್ ಮಾಡ್ರಿ ಅಂತಂದ್ರ, ಫಸ್ಟ್ ಅಲ್ಲಿ ಯಾವ ಫ್ಯಾಕಲ್ಟೀಸ್ ಇದಾರೆ, ಅಲ್ಲಿ ರಿಸಲ್ಟ್ಸ್ ಏನಿದಾವು. ಫಾರ್ ಎಕ್ಸಾಂಪಲ್, ನೀವು ನೀಟ್ ಕೋಚಿಂಗಿಗೆ ಹೋಗ್ಬೇಕಪ್ಪ, ನೀಟ್ ನ ತಗೋಬೇಕಪ್ಪ ಅಂತಂದ್ರ ಅಲ್ಲಿ ಏನಾದ್ರೂ ನೀಟಿನ ರಿಸಲ್ಟ್ಸ್ ಬಂದಿದಾವ ಹೋದ ವರ್ಷದಿಂದ, ಅಥವಾ ಕನ್ಸಿಸ್ಟೆಂಟ್ಲಿ ಎಷ್ಟು ರಿಸಲ್ಟ್ ಬರ್ತಾ ಇದಾವು. ಸೊ ಇದ್ರ ಕಡೆ ಗಮನ ಕೊಡ್ರಿ. ಸುಮ್ಮನೆ ಒಂದ್ ದೊಡ್ಡ ಕಾಲೇಜ್ ಐತಿ, ಆ ಕಾಲೇಜಿಗೆ ಹೋಗಿ ಜಾಯ್ನ್ ಆಗೋದಲ್ಲ. ಫಸ್ಟ್ ಅಲ್ಲಿ ಫ್ಯಾಕಲ್ಟಿ ಮತ್ತೆ ರಿಸಲ್ಟ್ಸ್ ಬಗ್ಗೆ ಗಮನವನ್ನ ಹರಿಸ್ಬೇಕಾಗತ್ತ. ಸೊ ಅನಂತರ ಮತ್ತೊಂದ್ ಏನ್ ಮಾಡ್ರಪ್ಪ ಅಂತಂದ್ರ, ಕನ್ಸಲ್ಟ್ ವಿತ್ ಯುವರ್ ಸೀನಿಯರ್ಸ್. ಸೊ ಅದೇ ಕಾಲೇಜ್ ಒಳಗೆ
ಕಂಪ್ಲೀಟ್ ಕೋರ್ಸ್ನ ತಗೊಂಡಿರ್ತಾರಲ್ಲಪ್ಪ ಅಂತ ನಿಮ್ಮ ಸೀನಿಯರ್ಸ್ ಇಂದ ಸಜೆಷನ್ ನ ತಗೊಳ್ರಿ. ಇನ್ ಕೇಸ್ ಅವ್ರು ಏನಾರ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಯಾರ ಅಂತ ಕೇಳ್ಕೊಳ್ರಿ. ಯಾಕಂದ್ರ ಲೈಫ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2 ವರ್ಷ PU ಲೈಫ್ ಆದ್ಮೇಲೆ ಡ್ರಾಪರ್ ಆಗಿ ಓದೋದ್ಕಿನೂ ನಿಮ್ಮ PU ಲೈಫಿಗೆ ಎಂಟರ್ ಆಗೋದ್ಕಿಂತ ಮುಂಚೆನೆ ಇವೆಲ್ಲ ಪಾಯಿಂಟ್ಸ್ ಗಳ ಮೇಲೆ ನೀವೇನ್ ಮಾಡ್ರಿ ಅಂತಂದ್ರ ಗಮನ ಹರಿಸ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಫ್ ಯು ಇಂಟ್ರೆಸ್ಟ್ ಇನ್ ಸ್ಪೋರ್ಟ್ಸ್. ಒಂದ್ ವೇಳೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನೇ ಇಂಟ್ರೆಸ್ಟ್ ಇರುತ್ತಪ್ಪ ಅಂದ್ರೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇರುತ್ತೆ. ಯಾವುದೋ ಒಂದು ಕಾಲೇಜಿಗೆ ಹೋದ್ರು ಅಲ್ಲಿ ಸ್ಪೋರ್ಟ್ಸ್ ಫೀಲ್ಡ್ ಇಲ್ಲ, ಅಲ್ಲಿ ಟೀಚರ್ ಸಪೋರ್ಟ್ ಮಾಡಲ್ಲ, ದೆನ್ ನಿಮ್ಮ ಸ್ಪೋರ್ಟ್ಸ್ ಅಲ್ಲಿ ಕೆರಿಯರ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಏನಾಗ್ಬಿಡುತ್ತಪ್ಪ ಅಂತಂದ್ರ ಲಾಸ್ ಆಗ್ಬಿಡುತ್ತ. ವಿದ್ಯಾರ್ಥಿಗಳೇ, ಇಲ್ಲಿ ಫಸ್ಟ್ ಎಲ್ಲ ಕಾಲೇಜ್ಗಳಿಗೆ ಪ್ರಿಫರೆನ್ಸ್ ಕೊಡೋದಕ್ಕಿಂತ ಮುಂಚೆ ನಿಮ್ಗೆ ನೀವು ಪ್ರಿಫರೆನ್ಸ್ ಕೊಟ್ಕೊಳ್ರಿ. ನಿಮ್ಗೆ ನೀವು ಇಂಟ್ರೆಸ್ಟ್ ಇರೋ ಫೀಲ್ಡ್ ಅಲ್ಲಿ ಒದ್ದಾಡಕ್ ಟ್ರೈ ಮಾಡ್ರಿ ಹೊರತು ಯಾವುದೋ ಒಂದು ದೊಡ್ಡ ಕಾಲೇಜಿಗೆ ಹೋಗಿ ಸೇರೋದ್ರಿಂದ ಅದರಲ್ಲಿ ಯಾವುದೂ ಅರ್ಥ ಇರಲ್ಲ. ಸೊ ಇನ್ ಕೇಸ್ ನೀವೇನಾರ ಆರ್ಮಿ ಜಾಯ್ನ್ ಆಗ್ಬೇಕಪ್ಪ, NCC ಸರ್ಟಿಫಿಕೇಟ್ಸ್ ಇದ್ರೆ ವೆರಿ ಈಸಿಲಿ ಏನ್ ಮಾಡ್ಬೋದು, ಆರ್ಮಿಗೆ ಜಾಯ್ನ್ ಆಗ್ಬೋದು. ಸೊ ಹಾಗಾಗಿ ಅಲ್ಲಿ ನೀವು ಸೇರ್ತಕ್ಕಂಥ ಕಾಲೇಜ್ಗಳಲ್ಲಿ NCC ಕೆಡೆಟ್ ಗ್ರೂಪ್ ಐತಾ, ಅಲ್ಲಿ ಸಪೋರ್ಟಿವ್ ಇದಾರ, ಟೀಚರ್ಸ್ ಇದಾರ, ಯಾರ ಹೋದ ವರ್ಷ NCC ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಸ್ ಗಳನ್ನ ತಗೊಂಡಿದಾರ, ಅದ್ರ ಥ್ರೂ ಯಾರ ಆರ್ಮಿ ಜಾಯ್ನ್ ಆಗಿದಾರ. ಸೊ ಈ ರೀತಿ ಫಸ್ಟ್ ಸುಮ್ಮನೆ ಒಂದು ಕಾಲೇಜಿಗೆ ಹೋಗಿ ಪಾಂಪ್ಲೆಟ್ಸ್ ನೋಡಿ ಹೋಗಿ ಸೇರೋದಕ್ಕಿಂತ ಈ ಎಲ್ಲ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ರಿ ಅಂತಂದ್ರ ಗಮನ ಹರಿಸ್ಕೊಳ್ರಿ. ಅದೇ ರೀತಿ ಇಲ್ಲೊಂದು ಕೋಟ್ ಇದೆ ನೋಡಿ, ಏನಪ್ಪಾ ಅಂತಂದ್ರ ಆಟಿಟ್ಯೂಡ್ ಮೇಕ್ಸ್ ಅ ಮ್ಯಾನ್ ಬ್ರೈಟ್. ನಿಮ್ಮ ಗುಡ್ ಆಟಿಟ್ಯೂಡ್ಸ್ ಏನಿರುತ್ತಲ್ಲಪ್ಪ, ನಿಮ್ಮನ್ನ ಶೈನ್ ಮಾಡೋ ಪ್ರೊಸೆಸ್ಸಿಗೆ ಅದು ಹೇಳುತ್ತೆ. ಸೊ ಹಾಗಾಗಿ ನಿಮ್ಮ ಆಟಿಟ್ಯೂಡ್ ಅದು ಗುಡ್ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.